ಬಂಧುಗಳೇ, ಜನವರಿ ತಿಂಗಳೆಂದರೆ ನಮಗೆಲ್ಲ ಸಂಭ್ರಮದ ವಾತಾವರಣ. ಪ್ರತಿ ವರ್ಷದಂತೆ ಈ ವರ್ಷದ ಜನವರಿ 3-4ರಂದು ಜಿನಭಜನಾ ಸ್ಪರ್ಧೆಯ ಸೆಮಿಫೈನಲ್ ಮತ್ತು ಫೈನಲ್ಸ್ ರಾಜ್ಯ ಮಟ್ಟದ ಸ್ಪರ್ಧೆ ನಡೆದು ಆ ಸಂಭ್ರಮವನ್ನು ನಿಮ್ಮೆಲ್ಲರಿಗಾಗಿ ತಂದಿದ್ದೇವೆ. ಈ ಸಂಚಿಕೆಯಲ್ಲಿ ಭಾರತೀಯ ಜೈನ್ ಮಿಲನ್ ವಲಯ 8ರ ಆಶ್ರಯದಲ್ಲಿ ನಡೆದ ರಾಜ್ಯ ಮಟ್ಟದ ಜಿನಭಜನಾ ಸ್ಪರ್ಧೆ ಸೆಮಿಫೈನಲ್ಸ್ ದಿನ ಅಂದರೆ ದಿನಾಂಕ 3/1/2026ರ ಕಾರ್ಯಕ್ರಮವನ್ನು ಸಂಕ್ಷಿಪ್ತಗೊಳಿಸಿ ಪ್ರಸಾರ ಮಾಡುತ್ತಿದ್ದೇವೆ. ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮ ಸ್ಕೌಟ್ ಅಂಡ್ ಗೈಡ್ಸ್ ಭವನದಲ್ಲಿ ಸುಂದರವಾಗಿ ಸಜ್ಜುಗೊಳಿಸಿ ಮಂಗಳೂರು ಜೈನ್ ಮಿಲನ್ ಆತಿಥೇಯದಲ್ಲಿ ವೈಭವವಾಗಿ ನಡೆದು ಕಾರ್ಯಕ್ರಮಗಳು ಧ್ವಜಾರೋಹಣ, ಉದ್ಘಾಟನೆ, ಕಾಳಲಾದೇವಿ, ಗುಳ್ಳಕಾಯಜ್ಜಿ ನೃತ್ಯರೂಪಕ ದೀಪ ಪ್ರಜ್ವಲನೆಯೊಂದಿಗೆ ಆರಂಭಗೊಂಡು ಹಿರಿಯರ ಮತ್ತು ಕಿರಿಯರ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ, ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಹೀಗೆ ದಿನಪೂರ್ತಿ ನಡೆದ ಕಾರ್ಯಕ್ರಮಗಳ ಸಂಕ್ಷಿಪ್ತ ದೃಶ್ಯಾವಳಿಗಳು ಇಲ್ಲಿವೆ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ಮುಂದ ಹಿಂದ ಮ್ಯಾಲಕ ಕೆಳಗ, ಮುಂದ ಹಿಂದ ಮ್ಯಾಲಕ ಕೆಳಗ ಚಂದ ಗಂಧ. ಇಂತಹ ತುಳುನಾಡಿನ ನಿಸರ್ಗಧಾಮದ ಪಿಲಿಕುಳದಲ್ಲಿ ನಾವಿಂದು ರಾಜ್ಯ ಮಟ್ಟದ ಜಿನಭಜನೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನೋಡುವಾಗ ಪಂಜುರ್ಲಿ ಭೂತ ಹೇಳಿದ್ದು ಸತ್ಯ ಎಂದು ನಮಗೆ ಗೊತ್ತಾಗ್ತಾ ಇದೆ. ಅಷ್ಟು ಸುಂದರವಾದ ವಾತಾವರಣ. ಜೈನ್ ಮಿಲನಿನ ಝೋನ್ 8 ಹಾಗೂ ಮಂಗಳೂರು ಮಿಲನ್ ನಮಗೆ ರಾಜ್ಯ ಮಟ್ಟದ ಜಿನಭಜನಾ ಸ್ಪರ್ಧೆಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೂ ಮೋಹನ್ ಆಳ್ವರ ಮಾರ್ಗದರ್ಶನ ಕೂಡ ಇದೆ. ಮಂಗಳೂರು ವಿಭಾಗ ಯಾವಾಗಲೂ ಒಂದು ವಿಶೇಷ ರೀತಿಯಲ್ಲಿ ಶ್ರೇಷ್ಠ ಮಟ್ಟದಲ್ಲಿ ಗುರುತಿಸಿದಂತಹ ವಿಭಾಗ. ಅಲ್ಲಿಯ ಎಲ್ಲ ಅಧ್ಯಕ್ಷರುಗಳು ಪ್ರತಿ ವರ್ಷ ಇದಕ್ಕಾಗಿ ಚೆನ್ನಾಗಿ ಜೈನ್ ಮಿಲನ್ ನಡೆಸಿಕೊಂಡು ಎಲ್ಲ ಮೆಂಬರ್ಸ್ಗಳು, ಜೈನ್ ಮಿಲನ್ನ ಎಲ್ಲ ಮೆಂಬರ್ಸ್ಗಳು ಇಲ್ಲಿ ಬಹಳ ಕೆಲಸ ಮಾಡ್ತಾ ಬಂದಿದ್ದಾರೆ. ಒಂದು ವಿಭಾಗದಲ್ಲಿ ಎಲ್ಲ ವಿಭಾಗಗಳಿಂದಲೂ ಜಾಸ್ತಿ ಟೀಮ್ಗಳನ್ನು ಭಾಗವಹಿಸಿ ಮಂಗಳೂರಲ್ಲಿ ಹಾಡ್ತಾರೆ. ಸಂಗೀತದಲ್ಲಿ ಬಹಳ ಶಕ್ತಿ ಇದೆ. ಇದರ ಮೂಲ ಶಬ್ದ ಗೀತ, ಅದರಲ್ಲಿ ಸಮ್ ಎಂಬ ಉಪಸರ್ಗ ಬಂದುದರಿಂದ ಅದು ಸಂಗೀತವಾಯಿತು. ಜೈನ ಮುನಿಗಳು, ಆಚಾರ್ಯರೇ ಮೊದಲಾದವರು ಅನೇಕ ರಾಗಗಳಿಂದ ಕೂಡಿದ ರಚನೆಗಳನ್ನು ಮಾಡಿರುವರೆಂದು ಸಂಶೋಧಕರೇ ಹೇಳಿದ್ದಾರೆ. ಭಜನೆಯು ಸರ್ವಾಧಿಕ ಪ್ರಚಲನೆ ಜೈನರ ಮನೆಗಳಲ್ಲಿ, ಜೈನ ಮಂದಿರಗಳಲ್ಲಿ ನಡೆಯುತ್ತಿತ್ತು. ಹಾಗೆಂದು ಭಜನೆ ಮಾಡಬೇಕಾದರೆ ಭಗವಂತನ ಪ್ರತಿಮೆಯ ಮುಂದೆ ಕುಳಿತು ಆಗಬೇಕೆಂದೇನಿಲ್ಲ. ಮನೆಯಲ್ಲಿ ಮನಸ್ಸಿಗೆ ಬೇಸರವಾದಾಗ ನಾವು ಭಜನೆಯನ್ನು ಗುಣಗೊಳಿಸುತ್ತಿರಬಹುದು. ಇದರ ಹಿಂದಿನ ಶಕ್ತಿ ಯಾವುದು ಅಂತ ಕೇಳಿದರೆ, ನಮಗೆಲ್ರಿಗೂ ಮಾದರಿಯಾಗುವ, ನಮ್ಮ ದೇಶಕ್ಕೆ ಮಾದರಿಯಾಗುವಂಥ ಒಬ್ಬ ಒಳ್ಳೆಯ ನಾಯಕ. ಆ ನಾಯಕ ಹೇಗಿರ್ತಾರೆ ಅಂತ ಕೇಳಿದರೆ, ನಮ್ಮವರ ಹಾಗೆ ನಮ್ಮನ್ನು ಕಾಣುವಂಥ ಒಂದು ಹೃದಯ ಶ್ರೀಮಂತ ಇರುವಂಥ ನಾಯಕ. ಅದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು. ಅನಿತಮ್ಮ ಮಾಡಲಿ, ಸುರೇಂದ್ರ ಕುಮಾರ್ ಮಾಡಲಿ, ಯಾರೇ ಮಾಡಲಿ, ಆದರೆ ಅದರ ಹಿಂದೆ ಇರುವಂಥ ಒಂದು ವಿಶೇಷ ಶಕ್ತಿ ಗುರು ಪರಂಪರೆಯ ಆಶೀರ್ವಾದವನ್ನು ಪಡೀತಾ ಇರುವಂಥ ಧರ್ಮಾಧಿಕಾರಿಗಳು. ಅದರೊಟ್ಟಿಗೆ ನಮ್ಮವರೇ ಆದಂಥ ನಮಗೆ ಹೆಮ್ಮೆ ಮೂಡುಬಿದ್ರೆಯವರು ಅಂತ ಅನಿತಮ್ಮನವರು. ಆದರೆ ಅವರು ಮೂಡುಬಿದ್ರೆಯವರು ಅಲ್ಲ. ಅವರು ಬೆಂಗಳೂರಿನವರು ಅಂತ ಕೇಳಿದರೆ ಅವರು ಬೆಂಗಳೂರಿನವರು ಅಲ್ಲ. ಅವರು ಮಂಗಳೂರಿನವರು ಅಂತ ಕೇಳಿದರೆ ಮಂಗಳೂರಿನವರು ಅಲ್ಲ. ಅವರು ಇಡೀ ಜಿನಭಜನೆಗೆ ಸಂದವರು. ನಮ್ಮ ದೇಶದ ಒಂದು ಪ್ರಜಾಪ್ರತಿನಿಧಿಯಾಗಿ ಈ ದೇಶದ ಒಂದು ಕೆಚ್ಚೆದೆಯಿಂದ ವೀರ ರಾಣಿಯಾಗಿ ಹೋರಾಡಿದಂಥ ಉಳ್ಳಾಲ ರಾಣಿಯ ಅಬ್ಬಕ್ಕನ ವಂಶಸ್ಥರು. ಅಂದರೆ ನಮ್ಮ ದೇಶಕ್ಕೆ ಒಂದೇ ಮಾತರಂಗೆ 150 ವರ್ಷ ಸಂದ ಸಂದರ್ಭದಲ್ಲಿ ಯಾರಿಗೂ ಸಿಗದ ಭಾಗ್ಯ ನಮ್ಮ ಜಿಲ್ಲೆಗೆ ಈ ಜಿನಭಜನೆ ಬಂದಿದೆ ಅನ್ನೋದು ನಮಗೆಲ್ಲರಿಗೆ ಹೆಮ್ಮೆ ತರುವ ವಿಚಾರ. ನಮ್ಮ ಜಿಲ್ಲೆ ಅಂದರೆ ನಿಮ್ಮ ಜಿಲ್ಲೆ ಅಂತ ನೀವು ತಿಳ್ಕೊಳ್ಬೇಕು. ಹಾಗಾಗಿ ನಮಗೆ ಯಾವ ಸ್ವಾರ್ಥವೂ ಇಲ್ಲ. ನಾವೆಲ್ಲ ಜಗತ್ತಿಗೆ ಸಂದವರು. ಹಾಗಾಗಿ ಇಲ್ಲಿ ಬೆಂಗಳೂರು, ಮೈಸೂರು, ಹಾಸನ, ದಾವಣಗೆರೆ, ಬೆಳಗಾಂ
ಮೊದಲಾದ ವಿವಿಧ ತಂಡಗಳಿಂದ ಬಂದಂಥ 2500ಕ್ಕೂ ಹೆಚ್ಚು ಭಜಕರನ್ನು ನಿರ್ಮಿಸಿಕೊಟ್ಟು ಇದೀಗ ಆಯ್ಕೆಯಾದ ಕೆಲವು ತಂಡಗಳಲ್ಲಿ ಇವತ್ತು ಸ್ಪರ್ಧೆ ನಡೀತಾ ಇದೆ. ಯಾರೆಲ್ಲ ಹಾಡ್ತೀರಾ ನಿಮಗೆ ಬಹುಮಾನ ಸಿಕ್ಕಿದೆ ಅಂತ ಹೇಳಿದ್ದೇವೆ. ಹಾಗಾಗಿ ಪ್ರಥಮ ದ್ವಿತೀಯ ತೃತೀಯ ಸಾಮಾನ್ಯವಾಗಿ ಕೊಡಬೇಕಾದ್ದು ಕರ್ತವ್ಯ. ಅದು ಬಿಟ್ಟು ನೀವು ಪ್ರಶಸ್ತಿ ಪಡೆದವರು ಬೀಗುವುದು ಬೇಡ, ಮತ್ತು ನಿಮ್ಮ ಪರಂಪರೆ ಕಾಯಕ ಮುಂದುವರಿಲಿ. ಇಲ್ಲಿ ಪ್ರಶಸ್ತಿ ಕೊಡುವುದು ಪ್ರಾಯಶಃ ನಮ್ಮಲ್ಲಿ ಈ ಭಗವಂತನ ಬಗೆಗಿನ ಭಕ್ತಿಯ ಪ್ರಜ್ಞೆ, ಸಂಸ್ಕಾರ ಮತ್ತು ಸಂಸ್ಕೃತಿ ಹೆಚ್ಚಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ. ಮರುದೇವಿ ಗರ್ಭದಾಗ ಮುಗ್ಗುಂದು ವರಳತೈತೆ, ಮರುದೇವಿ ಗರ್ಭದಾಗ ಮುಗ್ಗುಂದು ವರಳತೈತೆ, ಹಯನ ಹಾಲು ಕರೆಯುತ್ತಿರಲು ಬಿಂದಿಗೆ ತುಂಬಿ ಚೆಲ್ಲುತ್ತಿರಲು. ಸನಿ ಸನಿ ಧನಿ ದಪ ದಪ ಮಪ ಮಪ ಸನಿ ದಪ ಮಗರೆ ಸ ಸನಿ ದಪ ಮಗರೆ ಸ. ಓಂಕಾರ ರೂಪಿಣಿ ಶಾರದೆ ದೇವಿ ಅಕ್ಷರ ದಾಸೋಹ ಕರುಣಿಸು ವರದೆ. ಓಂಕಾರ ರೂಪಿಣಿ ಶಾರದೆ ದೇವಿ ಅಕ್ಷರ ದಾಸೋಹ ಕರುಣಿಸು ವರದೆ. ಜಯ 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 ಮಹಾವೀರ ಜಿನನ ಚಿಂತನ, ಘೋರ ದುಃಖ ನೀಗುವ ಸುಲಭ ಸಾಧನ. ಶ್ರೀ ಜಿನೇಶ ವರ್ಧಮಾನ, ಶ್ರೀ ನಿರಂಜನ ಶ್ರೀ ನಿರಂಜನ. ಜಯ 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 ಮಹಾವೀರ ಜಿನನ ಚಿಂತನ. ಜೈ ಗೊಮ್ಮಟೇಶ್ ಜೈ 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 ಗೊಮ್ಮಟೇಶ್, ಜೈ ಗೊಮ್ಮಟೇಶ್ ಜೈ 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 ಗೊಮ್ಮಟೇಶ್. ಬಾಹುಬಲಿ ಭಗವಾನ್ ಕಿ ಜೈ. ಗೊಮ್ಮಟೇಶ ಜೈ ಬಾಹುಬಲೀಶ, ಜೈ ಪೌದನಪುರವರ ಈಶ ಮಹೇಶ. ಮಂಗಲ ಮೂರ್ತಿ ಜೈ ಸಾರಿದೆ ಶಾಂತಿನಿ, ವೃಷಭೇಶ್ವರ ತನಯ ಜಿನೇಂದ್ರ. ಜೈ ಗೊಮ್ಮಟೇಶ್ ಜೈ 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 ಗೊಮ್ಮಟೇಶ್. ಆಜಾನು ಬಾಹುಬಲಿಯ ಹಾಡಿ ಕೊಂಡಾಡಬಲಿ ಕೃತಯುಗದ ತ್ಯಾಗ ಮೂರ್ತಿಗೆ. ನಮ್ಮ ಆಜಾನು ಬಾಹುಬಲಿಯ ಹಾಡಿ ಕೊಂಡಾಡಬಲಿ ಕೃತಯುಗದ ತ್ಯಾಗ ಮೂರ್ತಿಗೆ. ಮಲ್ಲೆ ಮಲ್ಲಿಗೆ ತನ್ನಿ ಸಂಪಿಗೆಗೆ ಸಗೆ ತನ್ನಿ, ಮಲ್ಲೆ ಮಲ್ಲಿಗೆ ತನ್ನಿ ಸಂಪಿಗೆಗೆ ಸಗೆ ತನ್ನಿ, ಶಾಂತಿಯ ಹರಿಕಾರಗೆ ಧರ್ಮದ ಪರಿಪಾಲಗೆ. ಚಂದಿರ ನಯನಕ್ಕೆ ಸುಂದರ ವದನಕ್ಕೆ ದೀಪದಲಂಕಾರ, ದಿವ್ಯ ದೀಪದಲಂಕಾರ. ಸರೆಯನು ಬೆಳಗುವ ನರನನ ರಾಣಿಗೆ ರತ್ನದಲಂಕಾರ, ಮುತ್ತು ರತ್ನದಲಂಕಾರ, ಮುತ್ತು ರತ್ನದಲಂಕಾರ. ಪಾವನ ದೇವಾ ಪತಿತ ಪಾವನ ದೇವಾ, ಪಾವನ ದೇವಾ ಪತಿತ ಪಾವನ ದೇವಾ, ಪಾವನ ದೇವಾ ಪತಿತ ಪಾವನ ದೇವಾ. ಜಗದಲ್ಲಿ ದೇವಾ ಪರಹಿತ
ಜಿನ ನಮೋ ನಮೋ ಭವಭಂಜನ ಶಂಕರೆ ನಮೋ ನಮೋ ಆದೀಶ್ವರ ಜಿನ ನಮೋ ನಮೋ ಭವಭಂಜನ ಶಂಕರೆ ನಮೋ ನಮೋ ಆದೀಶ್ವರ ಜಿನ ನಮೋ ನಮೋ ಮೋಹ ವಿಮುಕ್ತನೆ ನಮೋ ನಮೋ ಆದೀಶ್ವರ ಜಿನ ನಮೋ ನಮೋ ಮೋಹ ವಿಮುಕ್ತನೆ ನಮೋ ನಮೋ ಅಲ್ಲಿ ಎಲ್ಲಿ ಅಂಗಳ ತುಂಬ ಚಿನ್ನದ ಮಳೆ ಸುರಿಯುತ್ತೈತೆ ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ ಜಿನ ದರುಶನ ನಮಗಾಯ್ತು ಕೇಳಿರಿ ಜಿನ ವಾಣಿಯ ಧ್ಯಾನವ ಮಾಡುತ್ತ ಜಿನ ವಾಣಿಯ ಧ್ಯಾನವ ಮಾಡುತ್ತ ಜಿನ ದರುಶನ ನಮಗಾಯ್ತು ಕೇಳಿರಿ ಜಿನ ವಾಣಿಯ ಧ್ಯಾನವ ಮಾಡುತ್ತ ಜಿನ ವಾಣಿಯ ಧ್ಯಾನವ ಮಾಡುತ್ತ ಆದಿತೀರ್ಥಂಕರ ಋಷಭ ದೇವರ ಮಗನಾಗಿ ಜನಿಸಾನೋ ಆದಿತೀರ್ಥಂಕರ ಋಷಭ ದೇವನ ಮಗನಾಗಿ ಜನಿಸಾನೋ ಮಲತಾಯಿ ಮಗನದ ಭರತನು ಇವನಿಗಿಂತ ಹಿರಿಯನೋ ಮಲತಾಯಿ ಮಗನಾದ ಭರತನು ಇವನಿಗಿಂತ ಹಿರಿಯನೋ. ಅಯೋಧ್ಯಪುರ ಕೊಬ್ಬ ಪೌದನಪುರ ಕೊಬ್ಬ ಗತಿಪತಿಯಾಗ್ಯಾರ ರಾಜ ಭಾರವ ನಡೆಸ್ಯಾರ ಪ್ರಭುವಿನ ನಾಮ ಸ್ಮರಣೆಯ ಮಾಡು ಭವ ದುಃಖದಿ ನೀ ಬಿಡುಗಡೆಯಾಗು ಪ್ರಭುವಿನ ನಾಮ ಸ್ಮರಣೆಯ ಮಾಡು ಭವ ದುಃಖದಿ ನೀ ಬಿಡುಗಡೆಯಾಗು ಜಗ ಜಂಜಡವನು ತ್ಯಾಗವ ಮಾಡು ಜಗ ಜಂಜಡವನು ತ್ಯಾಗವ ಮಾಡು ನಿಜಾತ್ಮನಲ್ಲಿ ಲೀನನು ಆಗು ಪ್ರಭುವಿನ ನಾಮ ಸ್ಮರಣೆಯ ಮಾಡು ಭವ ದುಃಖದಿ ನೀ ಬಿಡುಗಡೆಯಾಗು ಮೋಹ ಮಧ್ಯವನು ಕುಡಿಯುತ್ತ ಸತತ ಚತುರ್ಗತಿಗಳಲ್ಲಿ ತಿರುಗುತ್ತಲಿರುವೆ ಮೋಹ ಮಧ್ಯವನು ಕುಡಿಯುತ್ತ ಸತತ ಚತುರ್ಗತಿಗಳಲ್ಲಿ ತಿರುಗುತ್ತಲಿರುವೆ ಶ್ರೀ ಜಿನೇಶ ಶ್ರೀ ಜಿನೇಶ ಶ್ರೀ ಜಿನೇಶ ವಂದನ ಅನುದಿನ ನಿನ್ನಯ ಸ್ಮರಣ ಪಾಪ ಕೋಟಿ ನಾಶನ ಶ್ರೀ ಜಿನೇಶ ಶ್ರೀ ಜಿನೇಶ ಶ್ರೀ ಜಿನೇಶ ವಂದನ ವಂದನ ಜಿನ ವಂದನ ವಂದನ ಜಿನ ವಂದನ ಕಾಮ ಕ್ರೋಧ ಲೋಭ ಮೋಹಗಳನ್ನು ಗೆದ್ದ ವೀರನ ಕಂಗಳಲ್ಲೇ ಕಾಂತಿಯನ್ನು ಶಾಂತಿಸು ಸ್ವಕರುಣನ ಕಾಮ ಕ್ರೋಧ ಲೋಭ ಮೋಹಗಳನ್ನು ಗೆದ್ದ ವೀರನ ಕಂಗಳಲ್ಲೇ ಕಾಂತಿಯನ್ನು ಶಾಂತಿಸು ಸ್ವಕರುಣನ ಕರ್ಮ ಶತ್ರುವನ್ನು ಗೆಲೆದು ಸಿದ್ಧನಾದ ಶ್ರೀಜಿನ ಕರ್ಮ ಶತ್ರುವನ್ನು ಗೆಲೆದು ಸಿದ್ಧನಾದ ಶ್ರೀಜಿನ ಕಂತು ಹರನೆ ಕಾವುದೆಮ್ಮ ಕರುಣದಿಂದ ಯಾಗನ ಕಂತು ಹರನೆ ಕಾವುದೆಮ್ಮ ಕರುಣದಿಂದ ಯಾಗನ ನಮತಾಮಿಷ್ಟ ಪ್ರಾಪ್ತಯೇ ನಮತಾಮಿಷ್ಟ ಪ್ರಾಪ್ತಯೇ ವೀರನಾಥನೇ ಮಹಾವೀರ ದೇವನೇ ವೀರನಾಥನೇ ಮಹಾವೀರ ದೇವನೇ ಶಾಂತಿ ದೂತ ಮುಕ್ತಿಕಾ
ಜಿನೇಂದ್ರ ವೀರ ಜಿನೇಂದ್ರ ವೀರ ಜಿನೇಂದ್ರ ವೀರ ಜಿನೇಂದ್ರ ವೀರ ಜಿನೇಂದ್ರ ಪಾಪ ಪುಣ್ಯ ಕಳೆಯಲು ನಾನು ಶರಣು ಬಂದೆ ದೇವಾ ಭೇದ ಜ್ಞಾನವಿಲ್ಲದೆ ನಾನು ಅಶುಭ ದೇಗ ನನ್ನದೆಂದು ಪಾಲಿಸು ವೀರಜಿನಪ ಪಾಲಿಸು ವೀರಜಿನಪ ಪಾಲಿಸು ವೀರಜಿನಪ ಪಾಲಿಸು ವೀರಜಿನಪ ನಿತ್ಯ ಶುದ್ಧ ಶಾಂತ ರೂಪ ನಿತ್ಯ ಶುದ್ಧ ಶಾಂತ ರೂಪ ನಿತ್ಯ ಶುದ್ಧ ಶಾಂತ ರೂಪ ನಿತ್ಯ ಶುದ್ಧ ಶಾಂತ ರೂಪ ಮೂರು ಲೋಕವೆಲ್ಲ ಕಾಯ್ವ ಮೂರು ಲೋಕವೆಲ್ಲ ಕಾಯ್ವ ಮೂರು ಲೋಕ ಎಲ್ಲ ಕಾಯ್ವ ಮೂರು ಲೋಕ ಎಲ್ಲ ಕಾಯ್ವ ಮಹಾವೀರ ಸ್ವಾಮಿ ದೇವ ಮಹಾವೀರ ಸ್ವಾಮಿ ದೇವ ವೀರ ವೀರ ಜಿನಪ ಜಿನಪ ಸನ್ಮತಿ ಜಿನಪ ಜಯನವಾಣಿ ಶಾರದೆ ಮಾತೆ ಜಯ ಜಿನವಾಣಿ ಶಾರದೆ ಮಾತೆ ಶಿವ ಸುಖದಾತೆ ಕರುಣೆಯ ಮಾತೆ ವರ ಶುಭದಾತೆ ಶಾರದೆ ಶಿವ ಸುಖದಾತೆ ಕರುಣೆಯ ಮಾತೆ ವರ ಶುಭದಾತೆ ಶಾರದೆ ಶ್ರೀವಾಣಿಗೆ ವಾಣಿ ಬ್ರಹ್ಮಾಣಿ ವಾಗ್ದೇವಿ ಶ್ರೀವಾಣಿಗೆ ವಾಣಿ ಬ್ರಹ್ಮಾಣಿ ವಾಗ್ದೇವಿ ಸುರನರ ಪೂಜಿತೆ ಜಯ ಜಿನವಾಣಿ ಶಾರದೆ ಮಾತೆ ಸುರರ ಕಣ್ಣು ಚುಕ್ಕಿಗಳಂತೆ ಬಾನ ತುಂಬ ಮಿನುಗುತ್ತೈತೆ ಸುರರ ಕಣ್ಣು ಚುಕ್ಕಿಗಳಂತೆ ಬಾನ ತುಂಬ ಮಿನುಗುತ್ತೈತೆ ಸುರಪತಾನು ಬರುವನುವ ಶಚಿಯ ಪುಣ್ಯ ನೋಡಿ ಭೂಮಿ ಆಕಾಶ ನೋಡೇ ಧೂಳಿ ಬಾಚಿದವರ್ಯಾರೇ ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತೀರಿ ಜ್ವಾಲಮಾಲಾ.ನ್ಯೂಸ್ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನಲ್.